ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಎದುರಿಗೆ ಒಂದು ಲಘು ಹಾಸ್ಯ ಭಾಷಣವನ್ನು ಮಾಡ್ತೇನೆ. ಈ ಭಾಷಣದ ಹೆಸರು ಸ್ಟೇಟಸ್ ನೋಡಿದ್ರಾ? ಮೊನ್ನೆ ಗೆಳತಿಯ ಹತ್ತಿರ ಅದು ಇದು ಮಾತನಾಡುತ್ತಾ ಕುಳಿತಿದ್ದೆ. ಕೊರೋನಾ ಬಂದ ನಂತರ ಬದುಕೇ ಬೋರಾಗಿ ಬಿಟ್ಟಿದೆ ಮಾರೈತಿ ಅಂದಳು. ಅದರೊಂದಿಗೆ ನಿನಗೂ ಹಾಗೆ ಅನ್ನಿಸ್ತಿದೆಯಾ ಕೇಳಿದಳು. ಇಲ್ಲಪ್ಪ, ನನಗೆ ಬೋರು ಅನ್ನಿಸೋದೇ ಇಲ್ಲ. ನನಗಿರೋ 24 ಗಂಟೆಯೂ ಸಾಕಾಗುವುದಿಲ್ಲ ಎಂದೆ. ನಿಜ ಹೇಳಬೇಕೆಂದರೆ ನನ್ನ ಕೈಗೆ ಮೊಬೈಲ್ ಬಂದ ನಂತರ ಬೋರು ಅಥವಾ ಬೇಜಾರು ಅನ್ನುವ ಶಬ್ದವೇ ಸುಳಿಯದ ಹಾಗೆ ಮಾಡಿದ ಈ ಮೊಬೈಲ್ ಕಂಡು ಹುಡುಕಿದ ಈ ಮಹಾನುಭಾವನಿಗೆ ನಾನು ಮನದಲ್ಲೇ ದಿನ ಗೌರವಿಸುತ್ತೇನೆ. ಆ ಮೊಬೈಲ್ನಲ್ಲೇ ಸ್ಟೇಟಸ್ ಅಂತ ಕರೀತಾರಲ್ಲ, ಅದು ಸಮಯ ಕಳೆಯುವಲ್ಲಿ ಇನ್ನೂ ಸಹಾಯ ಮಾಡುತ್ತದೆ. ಈ ಸ್ಟೇಟಸ್ ಅನ್ನೋ ಪದದ ಅರ್ಥ ಈ ಮೊದಲು ಅಂತಸ್ತು ಅಂತ ತಿಳಿದುಕೊಂಡಿದ್ದೆ, ಏಕೆಂದರೆ ನನ್ನ ಜ್ಞಾನವೇ ಅಷ್ಟು. ಆದರೆ ಆ ಅಂತಸ್ತೇ ಬೇರೆ, ಈ ಅಂತಸ್ತೇ ಬೇರೆ. ನಮ್ಮ ಅಂತಸ್ತಿಗೆ ಸರಿಯಾಗಿ ಗೆಳೆತನ ಮಾಡಬೇಕು ಅಥವಾ ಅಂತಸ್ತಿಗೆ ಸರಿಯಾಗಿ ಹೆಣ್ಣು ತರಬೇಕು ಎಂಬ ಮಾತುಗಳೆಲ್ಲ ಮೊಬೈಲ್ನ ಸ್ಟೇಟಸ್ ಇದೆಯಲ್ಲ, ಅದಕ್ಕೆ ಹೊರತಾದ ಹೇಳಿಕೆಗಳು. ನಿಮ್ಮ ಮೊಬೈಲ್ನಲ್ಲಿ ಸಂಪರ್ಕದಲ್ಲಿ ಇರುವವರ ಸಂಖ್ಯೆ ಹೆಚ್ಚಿದಷ್ಟು ಬೋರ್ ಎಂಬ ಪದ ನಿಮ್ಮ ಹತ್ತಿರಕ್ಕೆ ಖಂಡಿತ ಸುಳಿಯದು. ಮೊಬೈಲ್ನ ಸ್ಟೇಟಸ್ನಲ್ಲಿ ಏನು ಹಾಕಿದರೂ ಅದು ಖುಲ್ಲ. ರಾತ್ರಿ ಕಳೆದು ಮುಂಜಾವ ಬಂದರೂ ಮುಗಿಯದಷ್ಟು ಹೇಳಿಕೆಗಳು, ಹಾಡುಗಳು, ನೃತ್ಯ, ಯಕ್ಷಗಾನ, ನಾಟಕ, ಫೋಟೋಗಳು, ಹಾಸ್ಯಗಳು, ಬರಹಗಳು, ವಿಡಿಯೋಗಳು, ಜಾಹೀರಾತುಗಳು, ಏನುಂಟು ಏನಿಲ್ಲ. ಆ 30 ಸೆಕೆಂಡಿನ ಒಳಗೆ ಪ್ರಪಂಚದ ಮೂಲೆ ಮೂಲೆಗೂ ಸ್ಟೇಟಸ್ ಎಂಬ ಮಾಯಾ ಜಿಂಕೆಯ ಬೆನ್ನು ಏರಿ ಮನದಣಿಯೇ ತಿರುಗಾಡಬಹುದು. ಅಂದಹಾಗೆ ನನಗೆ ಈ ಸ್ಟೇಟಸ್ ನೋಡುವ ಹುಚ್ಚು ಮೊದಲಿಂದ ಏನೂ ಇರಲಿಲ್ಲ. ತೀರಾ ಇತ್ತೀಚೆಗೆ ಕೀಪ್ಯಾಡ್ ಮೊಬೈಲ್ನಿಂದ ಆಂಡ್ರಾಯ್ಡ್ ಫೋನ್ಗೆ ಪ್ರಮೋಷನ್ ಸಿಕ್ಕಿದ ಸಮಯದಲ್ಲಿ ಬೆಂಗಳೂರಿಂದ ನನ್ನ ಆತ್ಮೀಯ ಗೆಳತಿಯ ಫೋನ್ ಬಂದಿತ್ತು. ಅದು ಇದು ಮಾತನಾಡುತ್ತಾ, ಏಯ್ ನೀನು ಫೇಸ್ಬುಕ್ನಲ್ಲಿದ್ದೀಯಾ ಅಂತ ಕೇಳಿದ್ಲು. ನಾನು ಇಲ್ಲ ಅಂದೆ. ವಾಟ್ಸಪ್ನಲ್ಲಿದ್ಯಾ ಅಂದ್ಲು. ಅದಕ್ಕೂ ಇಲ್ಲ ಅಂದೆ. ಅಲ್ಲ ಮಾರೈತಿ, ನಾಯಿಗಳು ಕೂಡ ಅದರಲ್ಲಿ ಇರುವಾಗ ನೀನು ಯಾವ ಆದಿವಾಸಿ ಕಾಲದವಳು ಮಾರೈತಿ ಅಂದಳು. ಆ ನಾಯಿ ಅನ್ನುವ ಪ್ರಾಣಿಗೆ ನನ್ನನ್ನು ಹೋಲಿಸಿದಳಲ್ಲ ಎಂದು ತುಸು ಕೋಪ ಬಂದರೂ ಇರಲಿ, ಬಾಲ್ಯದ ಗೆಳತಿ ಅಲ್ವಾ, ಸಲಿಗೆ ಇದ್ದುದರಿಂದ ಕತ್ತೆ, ನಾಯಿ, ಗೂಬೆ ಅನ್ನುವ ಪದಗಳೆಲ್ಲ ಪರಿಚಿತವಾಗಿತ್ತು. ನನ್ನನ್ನು ಆದಿವಾಸಿ ಅಂತ ಕರೆದುದಕ್ಕಾದರೂ ನನ್ನ ಹಿರಿಯ ಮಗನನ್ನು ಕರೆದು ಫೇಸ್ಬುಕ್ ಮತ್ತು ವಾಟ್ಸಪ್ ಖಾತೆ ತೆಗೆದು ಅವಳಿಗೇ ಮೊದಲ ಮೆಸೇಜ್ ಹಾಕಿದ್ದೆ. ಅದನ್ನು ಓದಿದ ಅವಳು, ಈಗ ನೀನು ಆದಿವಾಸಿ ವರ್ಗದಿಂದ ನಾಗರಿಕ ವರ್ಗಕ್ಕೆ ಪ್ರಮೋಷನ್ ತಗೊಂಡೆ ಅನ್ನು, ಇನ್ನು ನೋಡು ಮಜಾ ಅಂದಳು. ಆವತ್ತು ಮೆಸೇಜ್ ಹಾಕಲು ತಡವರಿಸಿದ್ದು ಯೋಚಿಸಿದರೆ ಈಗಲೂ ನಗು ಬರುತ್ತದೆ. ಈಗ ಸಲೀಸಾಗಿ ಎಲ್ಲವನ್ನು ಬೆರಳ ತುದಿಯಲ್ಲೇ ಶಾಶ್ವತಗೊಳಿಸಿದ್ದೆ. ಅಂದು ಶುರುವಾದ ಈ ಅಭ್ಯಾಸ ಹವ್ಯಾಸವಾಗಿ ಬೆಳೆದು ಈಗ ಚಟವಾಗಿದೆ ಎಂದರೆ ತಪ್ಪೇನಿಲ್ಲ. ಅದರಲ್ಲೂ ಪತಿ ಮತ್ತು ಮಕ್ಕಳ ಕೆಂಗಣ್ಣಿಗೆ ಗುರಿಯಾದೆನಲ್ಲ ಅನ್ನುವ ಪಶ್ಚಾತ್ತಾಪಕ್ಕಿಂತಲೂ ಈ ಸ್ಟೇಟಸ್ ಎಂಬ ಸ್ವರ್ಗಕ್ಕೆ ಕಾಲಿಟ್ಟೆನಲ್ಲ ಅನ್ನುವ ಖುಷಿಯನ್ನು ವರ್ಣಿಸಲಂತೂ ಸಾಧ್ಯವಿಲ್ಲ ಬಿಡಿ. ಸ್ಟೇಟಸ್ನ ಬಗ್ಗೆ ಹೇಳಬೇಕೆಂದರೆ ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಇರಲಿ, ಈ ಸ್ಟೇಟಸ್ನ ಬಗ್ಗೆ ಹೇಳಬೇಕು ಅಂತ ಒಮ್ಮೆ ಗೆಳತಿಯೊಬ್ಬಳು ಸಣ್ಣ ಪ್ರಾಯದ ಹುಡುಗಿಯ ಚಂದದ ಫೋಟೋ ಹಾಕಿ ಕಣ್ಣೀರು ಸುರಿಸುವ ಇಮೋಜಿ ಹಾಕಿ ಐ ಮಿಸ್ ಯು ಎಂದು ಬರೆದಿದ್ದಳು. ನನಗೂ ತುಂಬ ದುಃಖವಾಗಿ ಏನಾಗಿ ತೀರಿಕೊಂಡಳು ಎಂದು ಮೆಸೇಜ್ ಮಾಡಿದೆ. ಹಾಗೇನಿಲ್ಲ ಆಂಟಿ, ಅವಳಿಗೆ ಇವತ್ತು ಮದುವೆ ಆಯಿತು ಅಂತ ಉತ್ತರ ಬಂತು. ಛೇ, ಅಪಾರ್ಥ ಮಾಡಿಕೊಂಡನಲ್ಲ ಅಂತ ಸ್ವಲ್ಪ ಪೆಚ್ಚಾಯಿತು. ಒಮ್ಮೆ ನನ್ನ ಗೆಳತಿಯ ಬೆಕ್ಕು ಮರಿ ಹಾಕಿತ್ತು. ಎಷ್ಟು ಚಂದ ಇದ್ದವೆಂದರೆ ಅಷ್ಟು ಚಂದ. ಯಾರ ಹಟ್ಟಿಯಲ್ಲಿ ಕರು ಹುಟ್ಟಿದ್ದು, ಯಾರ ಮನೆಯಲ್ಲಿ ನಿಶ್ಚಿತಾರ್ಥ ನಡೆಯಿತು ಅನ್ನುವುದು ಕೂಡ ಈ ಸ್ಟೇಟಸ್ನಿಂದಲೇ ತಿಳಿಯಬಹುದು. ಐ ಗಾಟ್ ಎಂಗೇಜ್ಡ್ ಅಂತ ಯಾವುದಾದರೂ ತರುಣಿ ಹಾಕಿಕೊಂಡರೆ ಅಲ್ಲಿಂದ ಶುರು.
ಆಕೆ ಅವನೊಂದಿಗೆ ಯಾವ ಹೋಟೆಲ್ಗೆ ಹೋದಳು, ಏನು ತಿಂದಳು, ಅವನು ಯಾವ ಉಡುಗೊರೆ ಕೊಟ್ಟ, ಅದಕ್ಕೆ ಎಷ್ಟು ರೂಪಾಯಿ, ಅದರೊಂದಿಗೆ ಅವಳ ಹಾಡುವ ಸಿನಿಮಾದ ಪ್ರೇಮ ಗೀತೆಗಳಿಂದ ಹಿಡಿದು ಅವಳ ಮೆಹಂದಿ, ಅರಶಿನ ಶಾಸ್ತ್ರ, ಯಾವ ಸೀರೆ ಯಾವಾಗ ಉಡುವಂಥದ್ದು, ಮದುವೆಯ ಮೆರವಣಿಗೆಯಿಂದ ಹಿಡಿದು ರಿಸೆಪ್ಷನ್ವರೆಗೂ ಫೋಟೋಗಳನ್ನು ನೋಡುತ್ತಾ ಸಮಯ ಕಳೆಯಬಹುದು. ಬಹುಶಃ ಇದು ಸಮಯ ಕೊಲ್ಲುವುದಲ್ಲವಾ ಅಂತ ನೀವೇನಾದರೂ ಹೇಳಿದರೆ, ಅದರಲ್ಲೇನೋ ಸಮಯ ವ್ಯರ್ಥ ಮಾಡುವುದಿದೆ ಅಂತ ನಾನೇ ನಿಮ್ಮನ್ನು ಕೇಳಬಲ್ಲೆ. ಈ ಫೋಟೋಗಳನ್ನೆಲ್ಲ ನೋಡುವಾಗ ನಾನು ಅಷ್ಟು ಬೇಗ ಮದುವೆ ಆಗಬಾರದಿತ್ತು ಅನ್ನಿಸೋದು ಉಂಟು. ಯಾಕೆಂದರೆ 20 ವರ್ಷಗಳ ಹಿಂದೆ ಮದುವೆಯಾದ ನನ್ನ ಮದುವೆಯ ಆಲ್ಬಮ್ ಎಣಿಸಿದರೆ ಏನು ಹೇಳೋದು, ಬೇಡ ಬಿಡಿ. ಈ ಸ್ಟೇಟಸ್ ಇದೆಯಲ್ಲ, ಅದು ಹಸ್ತ ಸಾಮುದ್ರಿಕ ಶಾಸ್ತ್ರ, ಹಾಗೆ ಮುಖಲಕ್ಷಣ ಶಾಸ್ತ್ರ ಅಂತೆಲ್ಲ ಹೇಳ್ತಾರಲ್ಲ, ಅದರ ಹಾಗೆ ಹಸ್ತವೋ ಮುಖವೋ ನೋಡಿ ಅವರ ಗುಣಲಕ್ಷಣ ಹೇಳಿದ ಹಾಗೆ ನಾನು ಈ ಸ್ಟೇಟಸ್ನ ನೋಡಿ ಅವರವರ ಮನಸ್ಥಿತಿಯನ್ನು ಕೂಡ ಹೇಳಬಲ್ಲೆ. ನಾನೇ ಯಾಕೆ, ನೀವು ಕೂಡ ಹೇಳಬಲ್ಲಿರಿ. ನಿಮ್ಮ ಸಂಪರ್ಕದಲ್ಲಿರುವವರ ಸ್ಟೇಟಸ್ನ ನೋಡಿ ವರ್ಗೀಕರಣ ಕೂಡ ನೀವೇ ಮಾಡಬಹುದು. ಈಗ ರಾಜಕೀಯ ವ್ಯಕ್ತಿಗಳು ಅಥವಾ ಕಾರ್ಯಕರ್ತರು ಅಥವಾ ಬೆಂಬಲಿಗರು, ಅದರಲ್ಲೂ ಮುಖ್ಯವಾಗಿ ಆಡಳಿತ ಪರ ಅಥವಾ ವಿರೋಧದವರು ಇದ್ದರಂತೂ ಮಜವೇ ಮಜ. ಇವರು ಅವರಿಗೆ ಕೊಡುವ ಪ್ರತ್ಯಕ್ಷ ಮತ್ತು ಪರೋಕ್ಷ ಹೇಳಿಕೆಗಳನ್ನು ನೋಡಿಯೇ ಅವರು ಯಾವ ಪಕ್ಷದವರು ಅಂತ ನೀವೇ ಹೇಳಬಲ್ಲಿರಿ. ಇನ್ನು ಹರೆಯದ ಹುಡುಗರೋ ಹುಡುಗಿಯರೋ ಇದ್ದರೆ ಏನು ಮಜಾ ಅಂತೀರ. ಅವರು ಪ್ರೀತಿಯೋ ಪ್ರೇಮದಲ್ಲೋ ಬಿದ್ದಿದ್ದರೆ ನಿಮಗೆ ಸಿನಿಮಾ ನೋಡಲು ಥಿಯೇಟರ್ಗೆ ಹೋಗಬೇಕಾಗೇ ಇಲ್ಲ. ಎಲ್ಲ ಪ್ರೇಮ ಗೀತೆಗಳು ನಿಮಗೆ ಬಾಯಿಪಾಠ ಆಗಿಬಿಟ್ಟಿರ್ತವೆ. ಇನ್ನು ಪ್ರೇಮ ವಿಫಲವಾದವರಿದ್ದರೆ ವಿರಹ ಗೀತೆಯೊಂದಿಗೆ ನೀವೂ ಕೂಡ ಪಾರು ದೇವು ಅನ್ನೋದಂತೂ ಖಂಡಿತ. ಇನ್ನು ಭಕ್ತರು ಇದ್ದರೆ ದಿನಾ ಭಕ್ತಿಗೀತೆ, ದೇವಸ್ಥಾನ ಪೂಜೆ ಪುನಸ್ಕಾರ, ಅದರಲ್ಲೂ ಮನೆಯಲ್ಲಿ ಗಣಹೋಮ ಇದ್ದರೆ ಇರುವ ಪುರೋಹಿತರಿಂದ ಹಿಡಿದು ಗಂಟೆ ಜಾಗಟೆ ಯಾರು ಬಾರಿಸಿದರು ಅನ್ನುವುದನ್ನು ಕೂಡ ನೋಡಬಹುದು. ಇನ್ನು ನಿಮಗೆ ಇರುವಂತಹ ಸಂಪರ್ಕದಲ್ಲಿ ಇರುವಂತಹ ಆ ನಂಬರನ್ನು ಹೊಂದಿದವರು ಯಾರಾದರೂ ಹಾಸ್ಯ ಮನೋಭಾವದವರಿದ್ದರೆ ದಿನಾ ಹಾಸ್ಯದ ತುಣುಕುಗಳು ಉಳ್ಳ ಲೇಖನ ವಿಡಿಯೋಗಳಂತೂ ನಿಮ್ಮ ಬೇಸರವನ್ನು ನೀಗಿಸಿ ಬಿಡುತ್ತದೆ. ಇನ್ನು ವಿದ್ಯಾರ್ಥಿಗಳಿದ್ದರೆ ಅವರ ನೃತ್ಯ ಸಂಗೀತದಿಂದ ಹಿಡಿದು ಅವರ 100ಕ್ಕೆ 100 ಅಂಕಗಳು ಉಳ್ಳ ಅಂಕಪಟ್ಟಿಗಳು ರಾರಾಜಿಸುವುದುಂಟು. ಅದನ್ನು ನೋಡಿ ಬರೇ 35ರೊಳಗೆ ಅಂಕ ಬಂದರೂ ಮೂಕ ಬಸವನಂತೆ ಸಮಾಧಾನ ಪಟ್ಟುಕೊಂಡ ನಮ್ಮ ಸ್ಥಿತಿ ನೆನಪಾಗಿ ಅಳು ಬರುವುದೂ ಉಂಟು. ಇನ್ನು ಕೆಲ ಅಡುಗೆ ರುಚಿ ಸ್ಟೇಟಸ್ನಲ್ಲಿ ನೋಡಿಯೇ ಬಾಯಲ್ಲಿ ನೀರು ಬಂದರೂ ರುಚಿ ನೋಡಲು ಸ್ಟೇಟಸನ್ನು ನೆಕ್ಕಲಾದೀತೆ. ಕೆಲವರಂತೂ ಯಾರಿಂದಲಾದರೂ ನೋವು ಅಥವಾ ನಷ್ಟವನ್ನು ಅನುಭವಿಸಿದರೆ ಬೈಯುವುದೋ ಅಥವಾ ಅವರಿಗೆ ಟಾಂಟ್ ಇಡುವುದೋ ಮಾಡಬೇಕೆಂದಿದ್ದರೆ ಈ ಸ್ಟೇಟಸ್ ಒಂದು ಅಸ್ತ್ರವಾಗಿ ಬಿಡುತ್ತದೆ. ಅದರಲ್ಲೂ ಕೆಲವೊಮ್ಮೆ ಜಾಹೀರಾತುಗಳು ಬಂದು ಕೆಲಸ ಇಲ್ಲದಿದ್ದರೆ ಪಡೆದುಕೊಳ್ಳುವ ಅವಕಾಶವಿದೆ. ಹಾಗೆಯೇ ಮದುವೆ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ವೈಕುಂಠದ ಸಮಾರಾಧನೆಯ ಆಮಂತ್ರಣ ಪತ್ರಿಕೆಯ ಮೇಲೂ ಕಣ್ಣಾಡಿಸಬಹುದು. ಈ ಸ್ಟೇಟಸ್ ಗಮನಿಸುವಾಗ ಕೆಲವೊಮ್ಮೆ ನಿಮ್ಮನ್ನು ಕೆರಳಿಸುವ ಲೇಖನಗಳು ಹೇಳಿಕೆಗಳು ಕಂಡಾಗ ಬಡವನ ಕೋಪ ದವಡೆಗೆ ಮೂಲ ಎಂಬಂತೆ ನೀವು ಬ್ಲಾಕ್ ಆಗುವ ಕೆಟ್ಟ ದೆಸೆಯನ್ನೂ ಕೂಡ ತಂದುಕೊಳ್ಳುವ ಅವಕಾಶವಿದೆ. ಹಾಗಾಗಿ ಬಡವಾನಿ ಮಡಗಿದಂಗಿರು ಎಂಬಂತೆ ಸಿಟ್ಟಿನ ಗಲಭೆಗೆ ಅವಕಾಶ ಮಾಡಿಕೊಡದಂತೆ ತಾಳು ಮನವೇ ಎಂಬಂತೆ ನಿಮ್ಮ ಮನವನ್ನು ಹದಗೊಳಿಸಿ ಸ್ಟೇಟಸ್ಗಳ ಮನರಂಜನೆಯನ್ನು ಪಡೆಯಬೇಕಷ್ಟೇ. ಅಂದಹಾಗೆ ನಾನು ಕೂಡ ಏನು ಸಿಗುತ್ತೋ ಅದನ್ನು ಇಲ್ಲದಿದ್ದಲ್ಲಿ ಬೇಡಿ ತಂದು ಸುರುವಿ ಬಿಟ್ಟು ಬಿಡುತ್ತೇನೆ. ಏಕೆಂದರೆ ನನ್ನ ಹಾಗಿನವರು ನೋಡುವಾಗ ನನ್ನ ಸ್ಟೇಟಸ್ ಶೂನ್ಯ ಆಗಬಾರದಲ್ಲ. ಎಲ್ಲೋ ಒಂದು ಗಮ್ಮತ್ತಿದೆ ನೋಡಿ. ಒಮ್ಮೆ ನನ್ನ ಮದುವೆಯ ಫೋಟೋ ಹಾಕಿದ್ದೆ. ಆಗ ನನ್ನ ಪತಿರಾಯರು ಫೋನ್ ಮಾಡಿ, ಎಲ್ಲರೂ ನಮ್ಮ ಮದುವೆ ದಿನ ಅಂತ ನನಗೆ ವಿಶ್ ಮಾಡ್ತಿದ್ದಾರೆ, ನೀನೇನೋ ಸ್ಟೇಟಸ್ನಲ್ಲಿ ಏನೋ ಹಾಕಿದ್ಯಂತೆ ಅಲ್ವಾ, ಅದನ್ನು ಮೊದಲು ತೆಗಿ ಎಂದು ಫೋನ್ ಇಟ್ಟರು. ಇದು ಯಾಕೋ ಫಜೀತಿ ಆಯ್ತಲ್ಲ ಅಂತ ಎಣಿಸಿದವಳೆ ನನ್ನ ಪತಿಗೆ ಸಂಪರ್ಕ ಇದ್ದವರ ನಂಬರ್ಗಳನ್ನೇ ಬ್ಲಾಕ್ ಮಾಡಿ ನನಗಿಷ್ಟವಾದ ಫೋಟೋಗಳನ್ನು ಈಗಲೂ ಹಾಕುತ್ತಿದ್ದೇನೆ ಬಿಡಿ. ಆದರೆ ಎಲ್ಲರನ್ನೂ ಬ್ಲಾಕ್ ಮಾಡೋದಿಲ್ಲ.
ಯಾಕೆಂದರೆ ಅವರಿಗೆಲ್ಲ ಗೊತ್ತಿದೆ ನನ್ನ ಸ್ವಭಾವ ಏನು ಎಂದು. ಇರಲಿ ಬಿಡಿ, ಈ ಸ್ಟೇಟಸ್ನ ವಿಷಯ ಹೇಳುತ್ತಾ ಹೋದರೆ ಮುಗಿಯಲಿಕ್ಕಿಲ್ಲ. ಅಂದಹಾಗೆ ನನ್ನ ಸ್ಟೇಟಸ್ ನೋಡಿದ್ರಾ? ಇಲ್ಲಿಗೆ ನನ್ನ ಈ ಲಘು ಭಾಷಣ ಮುಗಿತದೆ. ನನ್ನ ಪ್ರೀತಿಯ ಕೇಳುಗರೆ, ಇನ್ನೊಂದು ವಿಷಯದೊಂದಿಗೆ ನಾಳೆ ನಾನು ಮತ್ತೆ ನಿಮ್ಮ ಎದುರಿಗೆ. ಅಲ್ಲಿಯವರೆಗೆ ನನ್ನ ನಮಸ್ಕಾರಗಳು.